ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ದಯವಿಟ್ಟು ಕ್ಷಮೆ ಇರಲಿ, ತುಂಬಾ ದಿನಗಳ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೀಪಾವಳಿ ಸೀಸನ್ ಆರ್ಡರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಯಾವುದೇ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗುತ್ತಾ ಇರಲಿಲ್ಲ. ಹಾಗಾಗಿ ವಿಡಿಯೋನ ಯಾವ್ದು ಅಪ್ಲೋಡ್ ಮಾಡಿಲ್ಲ. ಇನ್ ಮುಂದೆ 2 ಡೇಸ್ಗಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ನಿಮಗೆ ಬೋಟ್ ನೆಕ್ ಅಲ್ಲಿ ಸ್ಕ್ಯಾಲಪ್ ಡಿಸೈನ್, ಇವಾಗ ಟ್ರೆಂಡಿಂಗ್ ಇರೋ ಡಿಸೈನ್ ನ ಯಾವ ರೀತಿ ಕಟಿಂಗ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ ಕಟಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ ನಿಮಗೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ವಿಡಿಯೋ ನೋಡೋಣ. ಫಸ್ಟ್ ಈ ತರ ಸ್ಟ್ರೇಟ್ ಒಂದು ಲೈನ್ ಹಾಕೊಂಡು ಫ್ಯಾಬ್ರಿಕ್ ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ 1/2 ಇಂಚ್ ಮಾರ್ಜಿನ್. ಬ್ಲೌಸ್ ಲೆಂತ್ 13 ಇಂಚ್ ಇದೆ, 1/2 ಇಂಚ್ ಎಕ್ಸ್ಟ್ರಾ 13.5 ಬರುತ್ತೆ. 13.5 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಆಮೇಲೆ 1/2 ಇಂಚ್ ಡೌನು. ಬೋಟ್ ನೆಕ್ ಕಟಿಂಗ್ ಮಾಡುವಾಗ, ಬೋಟ್ ನೆಕ್ ಅಲ್ಲಿ ನೀವು ಯಾವುದೇ ಡಿಸೈನ್ ನ ಕಟಿಂಗ್ ಮಾಡುವಾಗ್ಲೂ 1/2 ಇಂಚ್ ಡೌನ್ ತಗೊಳ್ಳಿ. ತುಂಬಾ ನೀಟಾಗಿ ಪ್ರಾಪರ್ ಆಗಿ ಫಿಟ್ಟಿಂಗ್ ಬರುತ್ತೆ. ಆಮೇಲೆ ಬ್ಯಾಕ್ ಬೆಲ್ಟ್ ಅವರಿಗೆ ಕಸ್ಟಮರಿಗೆ 3 ಇಂಚ್ ಬೇಕು. ಹಾಗಾಗಿ 3 ಇಂಚು ಮತ್ತು ಸ್ಟಿಚಿಂಗ್ ಮಾಡಿ ಸೇರಿಸಿ ಇಡ್ತಾ ಇದ್ದೀನಿ. 3.25 ಇದೊಂದು ಲೈನ್ ಹಾಕೊಳ್ಳಿ ಸ್ಟ್ರೇಟ್ ಆಗಿ. ಶೋಲ್ಡರು 13.5 ಇದೆ. 13.5 ಅರ್ಧ 6.25 ಬರುತ್ತೆ. 6.25 ಒಂದು ಮಾರ್ಕು. ಆಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ. ಶೋಲ್ಡರ್ ಬೆಲ್ಟು ರೆಡಿ 2 ಇಂಚ್ ಬೇಕು. 2.25 ಮಾರ್ಕ್ ಮಾಡ್ಕೊತಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 2.25 ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಕ್ರಾಸ್ ಆಗಿ ಲೈನ್ ಹಾಕೊಳ್ಳಿ. ಬ್ಯಾಕ್ ನೆಕ್ ಡೌನಿಂಗು 2.5 ತಗೊಳ್ತಾ ಇದ್ದೀನಿ. 2.5 ಮಾರ್ಕ್ ಮಾಡಿ ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಆಮೇಲೆ ಈ ಕಡೆಯಿಂದ ಒಂದು ಸ್ಟ್ರೇಟ್ ಲೈನ್ ಹಾಕಿ ಇಲ್ಲಿಂದ ನೆಕ್ ಶೇಪ್ ನ ಡ್ರಾ ಮಾಡಿ ಈ ತರ. ಆಮೇಲೆ ಶೋಲ್ಡರ್ ಡೌನಿಂಗು 6 ಇಂಚ್ ತಗೊಳ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ 32 ಇಂಚ್ ಇದೆ. ವೇಸ್ಟ್ ಮೆಜರ್ಮೆಂಟು 27 ಇಂಚ್ ಇದೆ. 32 ಅಂದರೆ 16 ಬರುತ್ತೆ. 16 ಅರ್ಧ 8 ಇಂಚ್ ಬರುತ್ತೆ. ಅಂದರೆ 32ನ್ನ 4ರಿಂದ ಭಾಗಿಸಿ ಕರೆಕ್ಟ್ ಬರುತ್ತೆ. 4 ಭಾಗ ಮಾಡಿದರೆ ಒಂದು ಭಾಗನ ಇಲ್ಲಿ ಕರೆಕ್ಟಾಗಿ ಆ್ಯಡ್ ಮಾಡಿ. 8 ಇಂಚ್ ಬರುತ್ತೆ. ಆಮೇಲೆ 3/4 ಇಂಚು ಫಿಟ್ಟಿಂಗೋಸ್ಕರ ಎಕ್ಸ್ಟ್ರಾ ಆ್ಯಡ್ ಮಾಡಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದು 3/4 ಇಂಚ್ ಇಟ್ಟಿರೋದು ಬಾಡಿ ಫಿಟ್ಟಿಂಗೋಸ್ಕರ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ. ಅರ್ಧ 13.5 ಬರುತ್ತೆ. 13.5 ಅರ್ಧ 6.25 ಬರುತ್ತೆ. ಇದನ್ನು ಸೇಮ್ 27ನ 4ರಿಂದ ಭಾಗಿಸಿ. 1 ಇಂಚು ಬ್ಯಾಕ್ ಟಾರ್ಟಿಗೋಸ್ಕರ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ರೀತಿ ಸ್ಟ್ರೇಟಾಗಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಕರೆಕ್ಟ್ 8 ಇಂಚ್ ಬರ್ತಿಲ್ಲ, ಸೆಂಟರ್ ಮಾಡಿ 4 ಇಂಚು. ಆಮೇಲೆ ಆ ಕಡೆ ಈ ಕಡೆ 1/2 ಇಂಚು. ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಇಲ್ಲಿ ಶೋಲ್ಡರು ಟೋಟಲ್ 7.25 ಬರ್ತಿದಿಲ್ಲ, ಇಲ್ಲಿ 1 ಇಂಚ್ ಕಡಿಮೆ ಮಾಡಿ, ಅಂದರೆ 6.25 ಮಾಡಿ. ಈ ರೀತಿ ಕ್ರಾಸ್ ಬರುತ್ತೆ ಶೇಪು.
ಆಮೇಲೆ ಆರ್ಮಲ್ ರೌಂಡ್ನ ಈ ರೀತಿ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡಬೇಕು. ಆರ್ಮಲ್ ರೌಂಡು ನೋಡಿ 15 ಇಂಚ್ ಕರೆಕ್ಟ್ ಬರ್ತಿದೆ, ಅಂದರೆ 7.5 15 ಇಂಚ್ ಬರ್ತಾ ಇದೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ನೆಕ್ ಬ್ರಾಡು ಅವರಿಗೆ ಒಂದು 7 ಇಂಚ್ ತನಕ ಬೇಕಾಗುತ್ತೆ. ಹಾಗಾಗಿ ನಾನು 3 ಇಂಚು ರೆಡಿ ಇಡ್ತಾ ಇದ್ದೀನಿ ಮಾರ್ಕಿಗೆ. 3 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಆಮೇಲೆ 1.5 ಇಂಚು ಈ ರೀತಿ ಕ್ರಾಸ್ ತಗೊಳ್ಳಿ ಮೇಲ್ಗಡೆ. ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿಂದ ಈ ರೀತಿ ಒಂದು ಲೈಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. ತುಂಬ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿಂದ 1.5 ಇಂಚು, ಈ ಕಡೆ 1.5 ಇಂಚು, ಇಲ್ಲಿ 1.25 ತಗೊಳ್ಳಿ, ಈ ಕಡೆ ಇಲ್ಲಿ 1.25 ತಗೊಳ್ಳಿ, ಕರೆಕ್ಟ್ ಆಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮ್ಗೆ ತುಂಬ ಈಸಿ ಆಗಬೇಕು ಅಂದರೆ ಯಾವ್ದಾದ್ರು ಒಂದು ಈ ಥರ ಕ್ಯಾಪ್ ಇದ್ದರೆ ತಗೊಳ್ಳಿ, ಅಥವಾ ನೀವು ಪೇಪರಿಂದ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ. ಓಕೆನಾ? ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ತುಂಬ ಸಿಂಪಲ್ ಆಗಿ ಐಡಿಯಾ ನಿಮಗೆ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ರಟ್ಟಿಂದ ಈ ತರ ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೀವು. ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.